ಹಾಲಿವುಡ್ ಮೂವಿ ಮಾಡಿದ್ದಾರೆ. ಲೈಕ್ ಯಾರು ಯೋಚನೆ ಮಾಡಕ್ಕಾಗಲ್ಲ, ಈ ಲವ್ ಇವ್ ತರ ಮೂವಿ ಮಾಡಿಲ್ಲ. ನೆಕ್ಸ್ಟ್ ಲೆವೆಲ್ ಪ್ಲಾನಿಂಗ್ ಪ್ಲಾಟಿಂಗ್ ಮಾಡಿ ಅಂಬಾರಿ ಕದಿಯೋದು, ಪ್ಲಾನಿಂಗ್ ಮಾಡೋದು, ಈ ತರ ಎಲ್ಲ ಕನ್ನಡ ಫಿಲಮ್ ಅಲ್ಲಿ ನೋಡಕ್ಕೆ ಸಿಗೋದು ಅಪರೂಪ. ನೋಡಿರೋದೆಲ್ಲ ಅಂತಂದ್ರೆ ಹಾಲಿವುಡ್ ಮೂವಿಗಳಲ್ಲಿ ದೊಡ್ಡ ದೊಡ್ಡ ಕಳ್ತನ ಆಗೋದು ನೋಡಿರೋದು. ಕರ್ನಾಟಕ ಫಿಲಂ ಇಂಡಸ್ಟ್ರಿಲಿ ಬಂದಿರೋದು ಪ್ಲಾನಿಂಗ್ ಪ್ಲಾಟಿಂಗ್ ಮಾಡಿ ಇದ್ರದ್ದು ಒಂದು ಟೀಮ್ ಹಿಡ್ಕೊಂಡು ಕಳ್ತನ, ಅದು ಅಂಬಾರಿ ಕಳ್ತನ ಮಾಡಿದ ಮೂವಿ ತೆಗ್ದಿರೋದಂದ್ರೆ ದರ್ಶನ್ ಅವರೊಬ್ರೆ, ಡಿ ಬಾಸ್ ಅವರೊಬ್ರೆ, ನವಗ್ರಹ ಫಿಲಂ ಒಂದೇ. 3 ವರ್ಷಕ್ಕೊಂದ್ಸತಿ ರಿಲೀಸ್ ಮಾಡೋದು, ಇದೇ ಕ್ರೇಜ್ ಇರುತ್ತೆ, ಇದೇ ಫ್ಯಾನ್ಸ್ ಇರ್ತಾರೆ. ಮಾಡ್ಬೇಕಂತ 1000 ಜನ ಇದ್ರು ನಮ್ ಬಾಸ್ನ ಕಾಪಾಡಕ್ಕೆ ನಮ್ಮಂತ ಕೋಟ್ಯಾಂತರ ಅಭಿಮಾನಿಗಳಿದೀವಿ. ಇದು ಡಿ ಬಾಸ್ ಸಾಮ್ರಾಜ್ಯ. ಯಾರು ನಮ್ ಬಾಸ್ ಸಾಮ್ರಾಜ್ಯ ಅಳ್ಸಕ್ಕಾಗಲ್ಲ, ಮುಟ್ಟಕ್ಕೂ ಆಗಲ್ಲ. ಜೈ ಎಲ್ಲಾ ಚಿತ್ರರಂಗದಲ್ಲಿ ಇವಾಗ ನೋಡ್ಕೊಬೇಕು, ಎಲ್ಲಾ ಚಿತ್ರರಂಗದಲ್ಲಿ ಇವಾಗ ನೋಡ್ಕೊಬೇಕು. ಒಂದೇ ನವಗ್ರಹ ಯಾವ ತರ ಫುಲ್ ಹೌಸ್ ಆಗಿದೆ, ಇನ್ನ ಶತಕೋಟಿ ದಿನ ಓಡೋ ತರ ಮಾಡ್ತೀರಿ, ಇದೇ ತರ ಫ್ಯಾನ್ಸ್ ಜೊತೆಯಲ್ಲೇ ಇರ್ತೀರಿ, ಆರಾಧ್ಯ ದೈವನ ನಾವು ಕಾಪಾಡ್ತೀರಿ, ಇದೇ ತರ ಇರ್ತೀರಿ. ಏನೇನ್ ಮುಂದೆ ಬರುವಂತ ಫಿಲಿಮ್ ಡೆವಿಲ್ಗೆ ಆಗಿರ್ಬೋದು, ಇದಕ್ಕೆ ಈ ತರ ಕ್ರೇಜ್ ಇದೆ. ಡೆವಿಲ್ಗೆ ಇನ್ನ ಕ್ರೇಜ್ ತುಂಬಾ ಇರುತ್ತೆ. ಜೈ ಡಿ ಬಾಸ್, ಜೈ ಡಿ ಬಾಸ್. ಹೇಳ್ತೀವಿ ಎಲ್ಲಾದ್ರು, ಬಾಸ್ ಬರೀ ಯಾರು ಕೆಟ್ಟ ಮಾತಾಡ್ಬೇಡಿ. ಯಾವುದೇ ಬಾಸ್ ದೀಪಸ್ ದೇವ್ರೆ, ಎಲ್ಲಾರು ದೀಪಸ್ ಅಂದೆ ಹಿಂದೆ ಅಂತ ಕೇಳ್ತವ್ರೆ. ಕೆಲವರು ರಿವ್ಯೂ ನೋಡಿದ್ರೆ ಬೇರೆ ಫಿಲಮ್ ಅಲ್ಲಿ ನಿಮ್ ಬಾಸ್ 50 ಫಿಲಮ್ ಏನ್ ಇಷ್ಟ ಅಂತ ಕೇಳಿದ್ರು. ಅನ್ನೋದು ಒಂದ್ ಮಾತು ಹೇಳ್ತೀನಿ ಅಣ್ಣ, ಈ ಫಿಲಮ್ ಹಳೆ ಫಿಲಮ್ ಅಲ್ಲ, ಹೊಸದಣ್ಣ. ಏನ್ ಕಿಸಿದ ಅಭಿಮಾನಿ ಮತ್ತೆ ಬಂದು ನೋಡೋಣ. ಈ ಫಿಲಮ್ 50 ಫಿಲಮ್ ಅಲ್ಲ ಹೇಳ್ಬೋಣ ನಾವು. ಅದೇ ಅದು ಬಂದ್ರೆ ನಾವು ಇಲ್ಲೇ ತೋರಿಸ್ತೀವಿ. ಆಮೇಲೆ ಡೆವಿಲ್ ಬರುತ್ತೆ, ಡೆವಿಲ್ ಅವನಿಗೆ ಬೆಲೆ. ಜೈ ಬಾಸ್.